ಹೆಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಪಕ್ಕಾ ನಾಟಿ ಸ್ಟೈಲಲ್ಲಿ ಮಟನ್ ಗ್ರೇವಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಈ ಎಣ್ಣೆ ಈಗ ಕಾದಿದೆ. ಸೊ ಕಾದಿರೋ ಎಣ್ಣೆಗೆ ಫಸ್ಟ್ ನಾವು ಇಂಗ್ರೀಡಿಯೆಂಟ್ಸ್ ತೊಗೊಳ್ತಿದ್ದೀನಿ ನಾನು. ಇದು ಚಕ್ಕೆ, ಲವಂಗ ಮತ್ತು ಧನಿಯಾ, ಏಲಕ್ಕಿ, ಒಂದೇ ಏಲಕ್ಕಿ ತೊಗೊಂಡಿದ್ದೀನಿ ನಾನು ಧನಿಯಾ ಪೌಡರ್ ಯೂಸ್ ಮಾಡ್ತಿಲ್ಲ, ಅದಕ್ಕೆ ಫ್ರೆಶ್ ಧನಿಯಾ ಕಾಳು ತೊಗೊಂಡಿದ್ದೀನಿ. ಧನಿಯಾ ಕಾಳು ಬಂದುಬಿಟ್ಟು ಇದು ಒಂದು ಸ್ವಲ್ಪ ಹುರ್ಕೊಳ್ತೀನಿ. ಸ್ವಲ್ಪ ಹುರಿದ್ಮೇಲೆ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ. ನಾನಿಲ್ಲಿ 1/2 kg ಮಟನ್ ತೊಗೊಂಡಿದ್ದೀನಿ. 1/2 kg ಮಟನ್ಗೆ ನಾನು ಬಂದುಬಿಟ್ಟು ಒಂದು 10ರಿಂದ 12 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬಂದು 6 ತೊಗೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಆಗಲಿ. ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕ್ತಿದ್ದೀನಿ. ಸೊ ನೀವು ನೋಡ್ಬೋದು, ಇದು ಆಲ್ಮೋಸ್ಟ್ ಲೈಕ್ ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ. ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಬಂದು ಸ್ಪೂನ್ ಕಡಲೆಪಪ್ಪು, ಇದೇ ಮೇನ್ ಇಂಗ್ರೀಡಿಯೆಂಟ್. ಆಮೇಲೆ ಕೊಬ್ಬರಿ ಸ್ವಲ್ಪ ನಾನು ತುರಿದಿಟ್ಕೊಂಡಿದ್ದೀನಿ. ಆ ಕೊಬ್ಬರಿ ಆಲ್ಮೋಸ್ಟ್ 1 ಟೇಬಲ್ ಸ್ಪೂನ್ 2 ಹಾಕ್ತಿದ್ದೀನಿ. ಇದ್ರ ಜೊತೆ ನಾನು ಒಂದು ಚಿಕ್ಕ ಟೊಮ್ಯಾಟೊ ತೊಗೊಂಡಿದ್ದೀನಿ. ಮಟನ್ಗೆ ಟೊಮ್ಯಾಟೊ ಎಷ್ಟು ಕಡಿಮೆ ಹಾಕ್ತೀವೋ ಅಷ್ಟು ಚೆನ್ನಾಗೇ ಇರುತ್ತೆ. ನಾನು ಕೊತ್ತಂಬರಿ ಮತ್ತು ಪುದೀನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ಅದ್ರ ಪ್ರಕಾರ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇದನ್ನು ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಗ್ರೈಂಡ್ ಮಾಡ್ಕೋಬೇಕು, ಬಟ್ ಬಿಸಿ ಇದೆ, ಸ್ವಲ್ಪ ಆರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ಈಗ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಈಗ ನಾನು ಇದೇ ಕುಕ್ಕರಲ್ಲೇ ನಾನು ಮಟನ್ ಮಾಡೋದು. ಇದು ಮತ್ತು ನಾನು ಆಲ್ಮೋಸ್ಟ್ ಲೈಕ್ 400 grams ಮಟನ್ ಇದೆ. ಇದರಲ್ಲಿ ನಾನು ಒಂದೆರಡು ಸತಿ ನೀರಲ್ಲಿ ವಾಶ್ ಮಾಡಿ ಮತ್ತು ಅರಿಶಿನ ಪುಡಿ ಇದೆಲ್ಲ ಹಾಕಿ ಇದನ್ನು ಸ್ವಲ್ಪ ಬಿಡ್ತೀನಿ. ಇದೇ ರೀತಿ ಒಂದು 5 minutes ಬಿಟ್ಮೇಲೆ ಇದನ್ನು ಮತ್ತೆ ಇನ್ನೊಂದು ಸತಿ ಕ್ಲೀನಾಗಿರೋ ನೀರಲ್ಲಿ ನಾನು ವಾಶ್ ಮಾಡ್ಕೊಂಡು ಆಮೇಲೆ ನಾನು ಕುಕ್ ಮಾಡೋದು. ನಾನು ಇದಕ್ಕೆ ಯಾವುದೇ ರೀತಿಯಾದ ಆಯಿಲ್ ಆ್ಯಡ್ ಮಾಡೋದಿಲ್ಲ. ಸೊ ಮಟನ್ ಆ್ಯಡ್ ಮಾಡಿದ್ಮೇಲೆ ನಾನು ಇದಕ್ಕೆ ಕ್ಲೀನ್ ಮಾಡ್ತೀನಿ. ಮತ್ತು ಇನ್ನೂ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಒಂದು 1/2 teaspoon ಅರಿಶಿನ ಪೌಡರ್. ಮತ್ತು ಮಟನ್ಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಳ್ಳಿ. ಮಟನ್ಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಲಿಡ್ ಕವರ್ ಮಾಡ್ತೀನಿ, ಬಟ್ ವಿಸಿಲ್ ಹಾಕೋದಿಲ್ಲ. ಜಸ್ಟ್ ಲಿಡ್ ಕವರ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ. ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ರುಬ್ಕೊಂಡು ಈ ಥರ ಫೈನ್ ಪೇಸ್ಟ್ ಆಗಿದೆ. ಸ್ವಲ್ಪ ತರಿ ಇದೆ, ಕಂಪ್ಲೀಟ್ಲಿ ಫೈನ್ ಪೇಸ್ಟ್ ಅಂತ ಇಲ್ಲ, ನೀವು ನೋಡ್ಬೋದು. ಓಕೆ, ಸೊ ಇದು ಮಟನ್ ಏನಿದೆ ನಾನು ಅದನ್ನು ಆಲ್ರೆಡಿ ಲೋ ಫ್ಲೇಮಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕಿ ಇಟ್ಟಿದ್ದೆ. ಸೊ ನೀವು ನೋಡ್ಬೋದು ಮಟನಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ನಾನು ಯಾವುದೇ ರೀತಿಯಾದ ಅಡಿಷ್ನಲ್ ಎಣ್ಣೆ ಯೂಸ್ ಮಾಡ್ತಿಲ್ಲ ಈಗ. ಸೊ ಇದಕ್ಕೆ ನಾನು ರುಬ್ಬಿರೋದೆಲ್ಲ ಹಾಕ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿ ಬಂದಮೇಲೆ ಟೇಸ್ಟ್ ನೋಡಿ, ಏನಾದರೂ ಉಪ್ಪು ಖಾರ ಏನು ಸಾಲಿಲ್ಲ ಅಂತ ಚೆಕ್ ಮಾಡಿ ಅದಾದಮೇಲೆ ನಾನು ಇದಕ್ಕೆ ಲಿಡ್ ಕ್ಲೋಸ್ ಮಾಡೋದು. ಸೊ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಓಕೆ, ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಕುದೀತಿದೆ. ಸೊ ಈಗ ನಾನು ಇದರಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲಿಲ್ಲ ಅಂದರೆ ಅಡಿಷ್ನಲ್ ಏನಾದರೂ ಹಾಕಬೇಕಂತಿದ್ದರೆ ನಾನು ಈಗ ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಕುಕ್ ಆಗಲಿ. ಒಂದು 5 ವಿಸಿಲ್ಸ್ ಬರಲಿ. ವಿಸಿಲ್ ಬಂದಮೇಲೆ ನಾನು ಆಫ್ ಮಾಡಿ ಕುಕ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ತೀನಿ. ಮಟನ್ನು ಕುಕ್ ಆಗಲಿಲ್ಲ ಅಂದರೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೂ ಒಂದು 2-3 ವಿಸಿಲ್. ನೀವೀಗ ನೋಡ್ಬೋದು ಬಿಸಿಯಾದ ಮಟನ್ ಗ್ರೇವಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಟ್ ಈಸ್ ರೆಡಿ ಟು ಸರ್ವ್. ಈಗ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ಗೆ ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ. ನೀವು ಕೂಡ ಈ ಅಡುಗೆನ ಟ್ರೈ ಮಾಡಿ. ನೀವು ಕಮೆಂಟ್ ಮಾಡ್ಬೋದು ಚೆನ್ನಾಗಿ ಬಂದಿದೆಯಾ ಅಂತ ಹೇಳಿ. ಇದನ್ನು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ ಇವತ್ತು.